ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಅದೇ ರೀತಿ ನನ್ನ ಎಲ್ಲಾ ಗುರು ವೃಂದದವರಿಗೂ ಕೂಡ ಅನಂತವಾದ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ಒಂದು ಸಮಗ್ರ ಜೀವನ ಶೈಲಿಯಲ್ಲಿ ನಾವು ಒಂದು ಅವಕಾಶ ಕೊಟ್ಟಿದ್ದಾರೆ. ನಾನು ಇವತ್ತು ಸಮಗ್ರ ಜೀವನ ಶೈಲಿಯಲ್ಲಿ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಎಲ್ರಿಗೂ ಮತ್ತೊಮ್ಮೆ ಪ್ರಣಾಮಗಳು. ಮಾಸ್ಟರ್ಸ್, ಕೇಳ್ತಾ ಇದೆಯಾ ವಾಯ್ಸು? ನಾನಿವತ್ತು ತಗೊಂಡಿರೋಂತ ವಿಷಯ ತೆರೆಯ ಅಮೃತ ಅಂತ ಹೇಳ್ತೀವಿ. ತೆರೆಯ ಅಮೃತ ಅಂದ್ರೆ ನೀವೇನಂತ ಅನ್ಕೊಂಡಿದ್ದೀರಾ? ಮಜ್ಜಿಗೆ ಅಂದ್ರೆ ನಾವು ದಿನನಿತ್ಯ ನೋಡ್ತಾ ಇರ್ತೀವಿ ಮಜ್ಜಿಗೆ ಅಂದ್ರೆ, ಅದಕ್ಕೆ ತೆರೆಯ ಅಮೃತ ಅಂತ ಹೇಳಿ ಕರೀತಾರೆ. ಅಂದ್ರೆ ಹಿಂದಿನ ಕಾಲದಲ್ಲಿ ದೇವಾನುದೇವತೆಗಳು ತೆರೆಯ ಮೇಲಿನ ಒಂದು ಮನುಕುಲಕ್ಕೆ ಇದನ್ನು ಅಮೃತ ಅಂತ ಒಂದು ಹೇಳುವ ಒಂದು ಪವಾಡ ಇತ್ತು. ಇದಕ್ಕೆ ಆಯುರ್ವೇದದಲ್ಲೂ ಕೂಡ ಒಳ್ಳೆಯ ಒಂದು ಅದ್ಭುತವಾದ ಸ್ಥಾನವಿದೆ ಮಜ್ಜಿಗೆಗೆ. ಈಗಂತೂ ಬೇಸಿಗೆ ಆಗಮಿಸ್ತಾ ಇದೆ, ಬೇಸಿಗೆ ಬರ್ತಾ ಇದೆ. ನಮ್ಗೆ ಮಜ್ಜಿಗೆ ತುಂಬಾ ಸಹಾಯ ಮಾಡುತ್ತೆ ನಮ್ಮ ದೇಹಕ್ಕೆ. ಆದ್ರೆ ಯಾವಾಗ್ಲೂ ನಾವು ಮಜ್ಜಿಗೆ ಅಂದ್ರೂ ಯೂಸ್ ಮಾಡೋದು ತುಂಬಾ ಒಳ್ಳೇದು. ಅಂದ್ರೆ ಬೇಸಿಗೆ ಅಂತ ಅಲ್ಲ, ಅಂದ್ರೆ ಈಗ ಅಂದ್ರೆ ವಾತಾವರಣ ಕೋಲ್ಡ್ ಇದೆ ಅಂತಲ್ಲ, ಯಾವಾಗ್ಲೂ ನಮ್ಗೆ ಮಜ್ಜಿಗೆ ದೇಹಕ್ಕೆ ತುಂಬಾ ಒಳ್ಳೆಯ ಒಂದು ಶಕ್ತಿಯನ್ನು ಕೊಡುತ್ತೆ. ಇದನ್ನ ಆಯುರ್ವೇದದಲ್ಲಿ ಒಂದು ಸಾತ್ವಿಕ ಆಹಾರ ಅಂತ ಹೇಳ್ತಾರೆ. ಒಂದು ಸಾತ್ವಿಕವಾದ ಲಘು ಆಹಾರ ಅಂತ ಹೇಳ್ತಾರೆ ಮಜ್ಜಿಗೆಯನ್ನು. ಅಂದ್ರೆ ನಾವೀಗ ಏನಾಗಿದೆ ಅಂದ್ರೆ ಆಧುನೀಕರಣಕ್ಕೆ ಹೊಂದ್ಕೊಂಡು ನಾವೇನ್ ಮಾಡ್ತಿದೀವಿ, ಊಟ ಆದ ತಕ್ಷಣ ಒಂದ್ ಲೋಟ ಮಜ್ಜಿಗೆ ಕುಡಿಯಿರಿ ಅಂತ ಹೇಳಿದ್ರು. ಈಗ ಅಂದ್ರೆ ಸಿಟಿಯಲ್ಲಿ ಸಿಗುವಂತಹ ಕೂಲ್ ಡ್ರಿಂಕ್ಸ್ ಅನ್ನು ಕುಡಿಯೋ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೀವಿ. ಯಾಕಂದ್ರೆ ಮಜ್ಜಿಗೆ ಕುಡಿಯೋಕೆ ಯಾರು ಹೋಗಲ್ಲ. ಅಂದ್ರೆ ಹೊರಗಡೆ ಸಿಗುವಂತ ಈ ಪಾನೀಯಗಳನ್ನೆಲ್ಲ ಕುಡಿಯೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೀವಿ ಊಟ ಆದ್ಮೇಲೆ. ಅದು ತುಂಬಾ ಮಾರಕ ಅಂದ್ರೆ ಆರೋಗ್ಯಕ್ಕೆ. ಅದ್ರ ಬದಲು ಊಟ ಆದ ತಕ್ಷಣ ನಮ್ಮ ಜೀರ್ಣಕ್ರಿಯೆಗೆ ಹೆಲ್ಪ್ ಆಗ್ಲಿಕ್ಕೆ ಒಂದ್ ಲೋಟ ಮಜ್ಜಿಗೆ ಕುಡಿಯೋದು ತುಂಬಾ ಅತ್ಯುತ್ತಮ. ಅಂದ್ರೆ ಅದರಿಂದ ನಮ್ಮ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗಾಗತ್ತೆ. ಅದಕ್ಕೆ ನೋಡಿ, ಹಿಂದಿನ ಕಾಲದಿಂದಲೂ ಕೂಡ ಮಜ್ಜಿಗೆಯನ್ನು ಬಳಸ್ತಾ ಇದ್ರು. ಅಂದ್ರೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ತುಪ್ಪದಿಂದ ಸ್ಟಾರ್ಟ್ ಮಾಡ್ತಾ ಇದ್ರು. ಸ್ಟಾರ್ಟಿಂಗ್ ಅಲ್ಲಿ ಗ್ಯಾಸ್ ಆಗ್ಬಾರ್ದು ಅಂತ ಒಂದು ಸ್ವಲ್ಪ ತುತ್ತ ಅನ್ನಕ್ಕೆ ಅಂದ್ರೆ ತುಪ್ಪವನ್ನು ಹಾಕೊಂಡು ಸೇವಿಸಿ, ಆಮೇಲೆ ಎಲ್ಲ ಊಟ ಆದ ತಕ್ಷಣ ಲಾಸ್ಟ್ ಅಲ್ಲಿ ಮಜ್ಜಿಗೆಯನ್ನು ಹಾಕೊಳ್ಳೋ ಅಭ್ಯಾಸ ಇತ್ತು. ಇವಾಗ ಗಡಿಬಿಡಿಯ ಒಂದು ಊಟದ ಜೀವನ ನಮ್ದು. ಅಂದ್ರೆ ಟೈಮೇ ಇರಲ್ಲ, ಎಲ್ಲ ಒಂದ್ ಪ್ಲೇಟ್ ಇಟ್ಕೊಂಡು ತಿಂತಾ ಇರ್ತೀವಿ. ಅಂದ್ರೆ ಸಮಯದ ತುಂಬಾ ಅಭಾವ. ಅಂದ್ರೆ ನಾವೀಗ ಅರ್ಜೆಂಟ್ ಹೋಗ್ಬೇಕು, ಆ ಕೆಲಸ ಮಾಡ್ಬೇಕು, ನಮ್ಮ ಆರೋಗ್ಯದ ಬಗ್ಗೆನೆ ನಮ್ಗೆ ಕೇರ್ಲೆಸ್ ಆಗ್ಬಿಟ್ಟಿದೆ. ಅದ್ರ ಬಗ್ಗೆನೆ ನಮ್ ನಿಗಾ ವಹಿಸ್ಕೊಳ್ಲಿಕ್ ಆಗ್ತಾ ಇಲ್ಲ. ಆದ ಕಾರಣ ಕುಡಿಯುವಂತ ಒಂದು ಪದ್ಧತಿನೇ ನಾವು, ಅಂದ್ರೆ ಮಜ್ಜಿಗೆ ಕುಡಿಯೋ ಪದ್ಧತಿಯನ್ನೇ ನಾವು ಮಾಡ್ಕೊಂಡಿಲ್ಲ. ಇದ್ರೂನು ಯಾವ್ದೋ ಒಂದ್ ಟೈಮಿಗೆ ಕುಡಿಯೋದು ಆ ತರ ಮಾಡ್ಕೊಂಡ್ವಿ. ಆದ್ರೆ ಊಟ ಆದ ನಂತರ ಕುಡಿಯೋದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಂದು ಒಳ್ಳೆಯ ಪಾನೀಯ ಅಂತ ಹೇಳ್ಬೋದು. ಅಂದ್ರೆ ಇದು ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು. ಅಂದ್ರೆ ಮಜ್ಜಿಗೆ ಅನ್ನೋದು, ಇದು ಹಾಲಿನ ಉತ್ಪನ್ನಗಳಲ್ಲಿ ಕೊಬ್ಬಿನಾಂಶ ಇದ್ರೂ ಕೂಡ ಅದನ್ನು ಮಿತ ಪ್ರಮಾಣದಲ್ಲಿ ನಾವು ಸ್ವೀಕರಿಸಿದಾಗ ಅದು ಏನು ನಮ್ಗೆ ಹಾನಿ ಉಂಟಾಗಲ್ಲ ಅಂತ, ಅಂದ್ರೆ ಅಡ್ಡ ಪರಿಣಾಮಗಳು ಏನು ಆಗಲ್ಲ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಅದಕ್ಕೋಗಿ ಊಟ ಆದ ಬಳಿಕ ಒಂದ್ ಲೋಟ ಮಜ್ಜಿಗೆ ಕುಡಿಬೇಕು ಅಂತ. ಇದನ್ನ ಹೊಟ್ಟೆ ಉಬ್ಬರ ಆಗಿರ್ಬೋದು, ತೇಗಾಗಿರ್ಬೋದು, ಅಂದ್ರೆ ಬಾಯಲ್ಲಿ ಹುಳಿ ತೇಗ್ ಬರ್ತಾ ಇರುತ್ತೆ, ಅದೆಲ್ಲ ಒಂದು ನಿವಾರಿಸೋ ಗುಣ ಈ ಮಜ್ಜಿಗೆಗೆ ಇದೆ. ಅದಕ್ಕೋಸ್ಕರ ನಾವು ಪ್ರತಿದಿನ ಮಜ್ಜಿಗೆಯನ್ನು ಸ್ವೀಕರಿಸೋದು ತುಂಬಾ ಒಳ್ಳೆದು. ಅಂದ್ರೆ ನಾನು ಹೇಳ್ತಾ ಇರೋದು ಕಡ್ದಿರೋ ಅಂತ ಮಜ್ಜಿಗೆ, ಮೊಸರು ಅಲ್ಲ. ಮೊಸರಿಗೂ ಆಯುರ್ವೇದದಲ್ಲಿ ಒಂದು ಒಳ್ಳೆಯ ಸ್ಥಾನ ಇದೆ. ನಾನು ಹೇಳ್ತಾ ಇರೋದು ಕಡ್ದಿರೋ ಅಂತ ಮಜ್ಜಿಗೆ. ಆ ಮಜ್ಜಿಗೆಯಲ್ಲಿ ಹೇಗೆ ಅಂದ್ರೆ ಕೆನೆ ಇರಬಾರ್ದು. ನಾವು ಕೆನೆಯನ್ನು ತೆಗೆದು ಕಡ್ದಿರೋ ಅಂತ ಮಜ್ಜಿಗೆ ಇರುತ್ತಲ್ಲ, ಅದು ಅದ್ಭುತವಾಗಿ ನಮ್ಮ ದೇಹಕ್ಕೆ ಕೆಲಸ ಮಾಡ್ತಾ ಇರುತ್ತೆ. ಅದರಲ್ಲಿ ಹಾಲು, ಮೊಸರು ಹಾಗೂ ಮಜ್ಜಿಗೆಯನ್ನು ಪ್ರತಿನಿತ್ಯ ಸೇವಿಸುವುದು ತುಂಬಾ ಒಳ್ಳೇದು. ಆದ್ರೆ ಮಿತವಾಗಿರ್ಬೇಕು ಅದು ಸೇವಿಸುವುದು ಆಹಾರವನ್ನು. ಅಂದ್ರೆ ಇದೆ ಅಂತ ತುಂಬಾ ಪ್ರಮಾಣದಲ್ಲಿ ತಗೊಳ್ಳೋದು ಅದೆಲ್ಲ ಮಾಡ್ಬಾರ್ದು. ಮಿತವಾಗಿ ಸೇವಿಸಿದ್ರೆ ನಮ್ಗೆ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಆಗೋದಿಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈಗ ನಾವು ಮಜ್ಜಿಗೆ ಸೇವಿಸೋದ್ರಿಂದ ನಮ್ಗೆ ಏನೇನು ಲಾಭಗಳಿದೆ ಅಂತ ನಾವು ಒಂದ್ಸತಿ ನೋಡ್ಕೊಂಡು ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಮಜ್ಜಿಗೆ. ಹೇಗೆಂದ್ರೆ ಅಂದ್ರೆ ಇದು ಎಣ್ಣೆಯುಕ್ತ ಆಹಾರವನ್ನು ನಾವು ಸೇವಿಸಿದಾಗ, ಯಾವ್ದಾದ್ರು ಒಂದು ಕರಿದ ಪದಾರ್ಥಗಳನ್ನೆಲ್ಲ ಸ್ವೀಕರಿಸಿದ ಆ ಜಿಡ್ಡಿನಾಂಶ ತೆಗಿಲಿಕ್ಕೆ ಈ ಮಜ್ಜಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾವೀಗ ಯಾವ್ದೋ ಒಂದು ಹೊರಗಡೆ ಊಟ ಮಾಡ್ಕೊಂಡ್ ಬರ್ತಿದ್ದೆ, ಅಲ್ಲಿ ಮಸಾಲೆಯುಕ್ತ ಪದಾರ್ಥಗಳನ್ನು ತುಂಬಾ
ಅಂದ್ರೆ ಹೊರಗಡೆ ಊಟ ಅಂದ್ರೆ ನಿಮ್ಗೆ ಗೊತ್ತಿದೆ, ಮಸಾಲೆ ಹಾಕಿ ಇರ್ತಾರೆ, ಅದನ್ನ ತಿಂದಿರ್ತೀವಿ. ಮನೆಯಲ್ಲಿ ಮಾಡಿರೋ ಅಡ್ಗೆ ಅಂತ ನಾವು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಸಾಲೆ ಎಲ್ಲ ಹಾಕಿರ್ತೀವಿ ಅಲ್ವಾ. ಇಲ್ಲಿ ಹೊರಗಡೆ ಊಟ ಮಾಡ್ದಾಗ ಅಥವಾ ಯಾವ್ದೋ ಒಂದು ಫಂಕ್ಷನ್ ಹೋದಾಗ ಊಟ ಮಾಡಿದಾಗ ನಾವು ಒಂಥರ ಹೆವಿ ಊಟ ಆಗಿರುತ್ತೆ, ಹೊಟ್ಟೆ ಉಬ್ಬದಂಗ ಆಗಿರೋದು, ಆಮೇಲೆ ವಿಪರೀತವಾದ ಅಂದ್ರೆ ಹೊಟ್ಟೆ ಉರಿ ಆಗಿರೋದು, ಅದೆಲ್ಲ ಆಗಿರುತ್ತೆ. ಆಗ ನಾವು ಒಂದ್ ಲೋಟ ಮನೆಗ್ ಬಂದ ತಕ್ಷಣ ಅಥವಾ ಮನೆಗ್ ಬಂದ ತಕ್ಷಣ ಒಂದ್ ಲೋಟ ಮಜ್ಜಿಗೆ ಕುಡಿದ್ರೆ ಅಂದ್ರೆ ಹೊಟ್ಟೆ ಉಬ್ಬಿರುವಂತದ್ದು ಅಥವಾ ಜೀರ್ಣ ಆಗದೆ ಇರುವಂತ ಜೀರ್ಣ ಆಗುವಂತ ಅಂಶಗಳೆಲ್ಲ ಆ ಮಜ್ಜಿಗೆಯಲ್ಲಿ ಇರುತ್ತೆ. ಅದಕ್ಕೆ ನಾವು ಮಜ್ಜಿಗೆಯನ್ನು ಕುಡಿಯುವ ಅಭ್ಯಾಸವನ್ನು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀವಿ. ದೇಹಕ್ಕೆ ಅಂದ್ರೆ ಮತ್ತೆ ಹೀಟ್ ಆಗಿರುತ್ತೆ, ಬಾಡಿ ಹೀಟ್ ಆದವರು ಕೂಡ ನಾವು ಮಜ್ಜಿಗೆಯನ್ನು ಉಪಯೋಗಿಸ್ಬೋದು. ಅಂದ್ರೆ ದಿನನಿತ್ಯದಲ್ಲಿ ನಾವು ಎಷ್ಟು ಸಾರಿನಾದ್ರೂ ಮಜ್ಜಿಗೆ ಕುಡಿತಾ ಇರ್ಬೋದು. ಅಂದ್ರೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕುಡಿದ್ರೆ ಅದೇನು ನಮ್ ದೇಹಕ್ಕೆ ಹಾನಿ ಆಗಲ್ಲ. ಎಷ್ಟೋ ಜನಕ್ಕೆ ನಂಬಿಕೆ ಇದೆ ಇದು ಮಜ್ಜಿಗೆ ಅಂದ್ರೆ ಶೀತ ಅಂತ. ಇಲ್ಲ, ಮಜ್ಜಿಗೆ ಶೀತ ಅಲ್ಲ, ಅದು ಶೀತನೂ ಹೌದು, ಹಿಟ್ಟು ಹೌದು, ಎರಡನ್ನೂ ಅದು ತೂಸ್ಕೊಂಡು ಹೋಗುತ್ತೆ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುತ್ತೆ. ಆದ್ರೆ ಮೊಸರು ಆದ್ರೆ ಕಫ ಆಗುತ್ತೆ, ಮೊಸರಲ್ಲಿ ಕಫಿನ ಅಂಶ ಇರುತ್ತೆ, ಆ ಮೊಸರು ತಿಂದ್ರೆ ಸ್ವಲ್ಪ ಶೀತ ಆಗೋ ಪ್ರಮಾಣ ಜಾಸ್ತಿ ಇರುತ್ತೆ. ಮಜ್ಜಿಗೆಯಲ್ಲಿ ಇರಲ್ಲ, ಆ ಕೆನೆ ತೆಗೆದು ನಾವು ಮಾಡಿರ್ತೀವಲ್ವಾ, ಅದಕ್ಕೋಸ್ಕರ. ಇದಕ್ಕೆ ನಾವು ಈ ಮಜ್ಜಿಗೆಗೆ ಏನು ಶುಂಠಿ ಹಾಕೊಳ್ಬಹುದು, ಆಮೇಲೆ ಮಸಾಲೆ ಪದಾರ್ಥ ಅಂದ್ರೆ ಸ್ವಲ್ಪ ಪೆಪ್ಪರ್ ಹಾಕೊಳ್ಳೋದು, ಪುದೀನ ಸೊಪ್ಪು ಹಾಕೊಳ್ಬಹುದು, ಕರಿಬೇವು ಹಾಕೊಳ್ಬಹುದು, ಆಮೇಲೆ ಇದು ಬೇಕಾದ್ರೆ ಗಾರ್ಲಿಕ್ ಒಂಚೂರು ಹಾಕೊಳ್ಳೋದು, ಇಲ್ಲಾಂದ್ರೆ ಇಂಗ್ ಹಾಕೊಳ್ಳೋದು. ಇದೆಲ್ಲ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಂದ್ರೆ ಅದೆಲ್ಲ ಹಾಕೊಂಡು ಕುಡ್ದಾಗ ಅದೆಲ್ಲ ಗ್ಯಾಸ್ ಅಂತ ಹೇಳ್ತೀವಲ್ಲ, ನಾವು ಹೊಟ್ಟೆಯಲ್ಲಿ ಏನ್ ಗ್ಯಾಸ್ ತುಂಬಿರುತ್ತೋ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಅದರಲ್ಲಿ. ಹಾಗೆ ಅದೇ ರೀತಿ ಹ್ಮ್ ಇದು ಹೊಟ್ಟೆಯ ಯಕೃತ್ ಅಂತ ಹೇಳ್ತೀವಲ್ಲ, ಅದನ್ನು ಸರಿಯಾಗಿ ಕಾರ್ಯನಿರ್ವಹಿಸ್ಲಿಕ್ಕೂ ಕೂಡ ಈ ಮಜ್ಜಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಅದು ತೂಕ ಇಳಿಸಲು ಸಹಕಾರಿ ಅಂತ ಹೇಳ್ತೀವಿ. ಅಂದ್ರೆ ಮಜ್ಜಿಗೆಯಲ್ಲಿ ಕೊಬ್ಬಿನಾಂಶ ತುಂಬಾ ಕಡಿಮೆ ಇರುವ ಕಾರಣ, ಅಂದ್ರೆ ಕೊಬ್ಬು ಇರಲ್ಲ ಅದ್ರಲ್ಲಿ, ಯಾಕಂದ್ರೆ ಆಲ್ರೆಡಿ ನಾವು ಕೊಬ್ಬನ್ನು ತೆಗ್ದ್ಬಿಟ್ಟಿರ್ತೀವಲ್ಲ, ಅದಕ್ಕೋಸ್ಕರ ಅದ್ರಲ್ಲಿ ಕೊಬ್ಬಿನಾಂಶ ಕಡಿಮೆ ಇರೋದ್ರಿಂದ ಆ ಉನ್ನತ ಮಟ್ಟದ ವಿಟಮಿನು, ಖನಿಜಾಂಶ, ಕ್ಯಾಲ್ಸಿಯಮು, ಪೊಟ್ಯಾಷಿಯಮು, ಅನೇಕ ಕಿಣ್ವಗಳು ಇರೋದ್ರಿಂದ ನಮಗೆ ಅದನ್ನ ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ. ಅದೇ ಅಂದ್ರೆ ಮಜ್ಜಿಗೆ ಕುಡಿದಾಗ ನಮ್ಗೆ ಹೊಟ್ಟೆ ಹಸಿವು ಜಾಸ್ತಿ ಆಗ್ತಾ ಇರುತ್ತೆ, ಆದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಅಯ್ಯೋ ನಾನು ಈ ಮಜ್ಜಿಗೆ ಕುಡ್ದೆ ಮತ್ತೆ ಹಸುವಾಗ್ತಾ ಇದೆಯಲ್ಲಪ್ಪ ಅಂತ ಅನ್ಕೊಳ್ಬೇಡಿ. ಮತ್ತೆ ದೇಹದ ಅಂದ್ರೆ ಈಗ ಅಂದ್ರೆ ಏನ್ ನಾವು ಬಾಯಾರಿಕೆ ಅಂತ ಹೇಳ್ತೀವಲ್ಲ, ಅದನ್ನು ನಿವಾರಿಸ್ಲಿಕ್ಕೂ ಕೂಡ ಮಜ್ಜಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ರಕ್ತದೊತ್ತಡ ಹಾಗೂ ಕೆಟ್ಟ ಕೊಲೆಸ್ಟ್ರಾಲ್ಗಳನ್ನು ಕಡಿಮೆ ಮಾಡಲು ಈ ಮಜ್ಜಿಗೆ ತುಂಬಾ ಅನುಕೂಲವಾಗಿದೆ. ಅಂದ್ರೆ ಪ್ರತಿನಿತ್ಯ ಮಜ್ಜಿಗೆ ಕುಡಿದರೆ ಅದರಲ್ಲಿರುವ ಅಂದ್ರೆ ಪ್ರತಿನಿತ್ಯ ಮಜ್ಜಿಗೆ ಕುಡಿತಾ ಬಂದ್ರೆ ರಕ್ತದೊತ್ತಡ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಇದರಲ್ಲಿ ಸೋಂಕು ವಿರೋಧಿ, ಬ್ಯಾಕ್ಟೀರಿಯಾ ವಿರೋಧಿ, ಕ್ಯಾನ್ಸರ್ ವಿರೋಧಿ ಗುಣಗಳು ತುಂಬಾ ಇದೆ. ಅದಕ್ಕೋಸ್ಕರ ನಾವು ನಮ್ಮ ರಕ್ತದೊತ್ತಡಗಳನ್ನು ಸಮ ಪ್ರಮಾಣಗಳನ್ನ ಇಟ್ಕೊಳ್ಬೇಕು ಅಂದ್ರೆ ಪ್ರತಿನಿತ್ಯ ಒಂದು ಲೋಟ ಮಜ್ಜಿಗೆ ಕುಡಿಯೋ ಅಭ್ಯಾಸವನ್ನು ಮಾಡ್ಕೋಬೇಕು. ಅಂದ್ರೆ ಪ್ರತಿನಿತ್ಯ ಒಂದು ದೊಡ್ಡ ಗ್ಲಾಸ್ ಅಲ್ಲಿ ಮಜ್ಜಿಗೆ ಮಧ್ಯಾಹ್ನ ಹೊತ್ತು ಕುಡಿಯೋ ಅಭ್ಯಾಸ ಮಾಡ್ಕೊಳ್ಳಿ, ಊಟ ಆದ ತಕ್ಷಣ ಕುಡಿಯೋದು ತುಂಬಾ ಒಳ್ಳೇದು ಅಂತ. ಅದೇ ರೀತಿ ಇದರಲ್ಲಿ ಅನೇಕ ವಿಟಮಿನ್ಗಳಿದೆ, ಅಂದ್ರೆ ವಿಟಮಿನ್ಗಳು ಸಮೃದ್ಧ ಅಂತ ಅಂದ್ರೆ ಸಾಮ್ರಾಜ್ಯ ಅಂತ ಹೇಳ್ತೀವಿ. ಎಲ್ಲಾ ರೀತಿಯ ವಿಟಮಿನ್ಗಳು ಈ ಮಜ್ಜಿಗೆಯಲ್ಲಿ ತುಂಬಿಕೊಂಡಿದೆ. ಯಾರಿಗೆ ಅಂದ್ರೆ ವಿಟಮಿನ್ ಡಿ ಮತ್ತು ಕೊರತೆ ಇರುತ್ತೆ, ಇದರಲ್ಲಿ ವಿಟಮಿನ್ ಬಿ ಮತ್ತು ವಿಟಮಿನ್ ಡಿ ಇರುತ್ತೆ, ಅದ್ರ ಕೊರತೆ ಯಾರಿಗೆ ಜಾಸ್ತಿ ಇರುತ್ತೆ ಅವರು ಸಮೃದ್ಧವಾಗಿ ಅಂದ್ರೆ ಹೇರಳವಾಗಿ ಮಜ್ಜಿಗೆಯನ್ನು ಬಳಸುವ ಅಭ್ಯಾಸವನ್ನು ಮಾಡ್ಕೊಂಡ್ರೆ ಅದು ಅಂದ್ರೆ ಸಮ ಪ್ರಮಾಣಕ್ಕೆ ಬರುತ್ತೆ. ಅದೇ ರೀತಿ ನಿಶಕ್ತಿ ಇರುತ್ತೆ, ಸ್ವಲ್ಪ ರಕ್ತಹೀನತೆ ಇರುತ್ತೆ ಅಂತವರು ಕೂಡ ಈ ಮಜ್ಜಿಗೆಯನ್ನು ಬಳಸ್ಬೇಕು. ಅಂದ್ರೆ ನಿಶಕ್ತಿ ಆಗಿರುತ್ತೆ, ಏನೋ ಒಂದು ಹೊರಗಡೆ ಹೋಗಿ ಬಂದಿರ್ತೀವಿ, ತುಂಬಾ ಸುಸ್ತಾದಂಗ ಅನಿಸುತ್ತೆ, ಏನೋ ಮಾಡ್ಬಾರ್ದು, ಅವಾಗ ನೋಡಿ ಒಂದು ಗ್ಲಾಸ್ ಮಜ್ಜಿಗೆ ಕುಡಿದ್ರೆ ನಮ್ಗೆ ಎಷ್ಟು ಆರಾಮವಾಗ ಅನ್ಸುತ್ತೆ ಅಲ್ವಾ. ಅದೇ ರೀತಿ ನಾವು ಮಜ್ಜಿಗೆ ಕುಡಿಯೋ ಅಭ್ಯಾಸವನ್ನು ಮಾಡ್ಕೊಂಡ್ರೆ ನಮ್ಗೆ ದೇಹ ತಂಪಾಗಿರುತ್ತೆ, ಆರಾಮವಾಗಿರುತ್ತೆ, ಆಹ್ಲಾದಕರವಾಗಿರುತ್ತೆ. ಅದೇ ರೀತಿ ದೇಹಕ್ಕೆ ಪೋಷಣೆ ನೀಡುತ್ತೆ, ಅಂದ್ರೆ ದೇಹದ ತಾಪಮಾನವನ್ನು ತಣಿಸಲು ಈ ಮಜ್ಜಿಗೆ ತುಂಬಾ ಹೆಲ್ಪ್ ಮಾಡುತ್ತೆ, ಅಂದ್ರೆ ಸಮತೋಲನವಾಗಿಡ್ಲಿಕ್ಕೆ. ಅದರಲ್ಲಿ ಅನೇಕ ರೀತಿಯ ಕ್ಯಾಲ್ಸಿಯಮು, ಪೊಟ್ಯಾಷಿಯಮು, ಎ, ಬಿ, ಡಿ, ಈ ಎಲ್ಲ ವಿಟಮಿನ್ ಪೋಷಕಾಂಶಗಳಿರುವುದರಿಂದ ಇದನ್ನು ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ನಮಗೆ ಇದರಲ್ಲಿ ಚರ್ಮಕ್ಕೆ ಬೇಕಾದ ಪೋಷಣೆಯನ್ನು ನೀಡ್ತಾ ಹೋಗುತ್ತೆ. ಚರ್ಮ ಅಂದ್ರೆ ಹೋಗುತ್ತೆ. ಚರ್ಮ ನೋಡಿ, ಒಬ್ಬೊಬ್ರು ಚರ್ಮಗಳು ಎಷ್ಟು ಒರಟಾಗಿರುತ್ತೆ, ಅಂದ್ರೆ ಈ ಉಷ್ಣತೆಯಿಂದ ಅಥವಾ ವಾತಾವರಣದ ಒಂದು ಸಂದರ್ಭದಿಂದ ಚರ್ಮಗಳೆಲ್ಲ ಸುಕ್ಕಾಗಿರೋದು ಅಂತ ದೇಹ ಒಡೆದಂತ, ಅದಕ್ಕೆಲ್ಲ ಈ ಮಜ್ಜಿಗೆ ತುಂಬಾ ಹೆಲ್ಪ್
ಮಾಡುತ್ತೆ. ದೇಹವನ್ನು ತಂಪಾಗಿಡ್ಲಿಕ್ಕೆ ಈ ಮಜ್ಜಿಗೆ ತುಂಬಾ ಹೆಲ್ಪ್ ಮಾಡುತ್ತೆ, ಅಂದ್ರೆ ಸಮತೋಲನವಾಗಿಡುತ್ತೆ ಅಂತ. ಅದೇ ರೀತಿ ಹೊಟ್ಟೆಯ ಆಮ್ಲೀಯತೆ ನಿಯಂತ್ರಿಸಲು, ಅಂದ್ರೆ ಹೊಟ್ಟೆ ಉಬ್ಬರ ಇರ್ಬೋದು, ಹೊಟ್ಟೆ ಉರಿ ಇರ್ಬೋದು, ಅದಕ್ಕೆಲ್ಲ ಇದು ರಾಮಬಾಣವಾಗಿ ಕೆಲಸ ಮಾಡ್ತಾ ಇರುತ್ತೆ. ಅಂದ್ರೆ ಮಸಾಲೆ ಯುಕ್ತ ಪದಾರ್ಥಗಳನ್ನೆಲ್ಲ ಸೇವಿಸಿದಾಗ ನಿಮ್ಗೆ ಗೊತ್ತಿರ್ಬೋದು, ಯೂಶಲಿ ನಮ್ದು ಹೊಟ್ಟೆಯಲ್ಲಿ ಯಾವ್ದೋ ಒಂಥರ ಉರಿ ಆಗಕ್ ಸ್ಟಾರ್ಟ್ ಆಗಿರುತ್ತೆ, ಹೇಗ್ ಬರೋದು, ವಾಂತಿ ಬಂದಂಗ ಆಗೋದು, ಅದೆಲ್ಲ ಆಗ್ತಾ ಇರುತ್ತೆ. ಅವಾಗ ಈ ನಾವು ಮಜ್ಜಿಗೆಯನ್ನು ಉಪಯೋಗಿಸೋದು ಅತ್ಯುತ್ತಮ. ಮತ್ತೆ ಇದರಲ್ಲಿ ರೋಗ ನಿರೋಧಕ ಶಕ್ತಿಯು ಕೂಡ ಅತ್ಯುತ್ತಮವಾಗಿದೆ. ಅಂದ್ರೆ ಈಗ ನಾವು ಬಿಸಿಲಿನ ಹೊರಗಡೆ ಹೋಗಿರ್ತೀವಿ, ಅಂದ್ರೆ ಮನೆಗೆ ಅವಾಗ ನಾವು ಒಂದು ಲೋಟ, ಅಂದ್ರೆ ಒಂದು ಗ್ಲಾಸ್ ಅಲ್ಲೋ ಅಥವಾ ಒಂದು ದೊಡ್ಡ ಬಾಟಲ್ ಅಲ್ಲಿ ನಾವು ಮನೆಯಿಂದನೇ ಮಜ್ಜಿಗೆ ತಗೊಂಡೋಗಿ ಇಟ್ಕೊಂಡ್ರೆ, ನಮ್ಗೆ ಬಾಯಾರಿಕೆ ಅನ್ಸ್ದಾಗ ಸ್ವಲ್ಪ ಸ್ವಲ್ಪ ಮಜ್ಜಿಗೆ ಕುಡಿಯೋದ್ರಿಂದ ನಮ್ಗೆ ತುಂಬಾ ಶಕ್ತಿ ಬಂದಂಗ ಆಗ್ತಾ ಇರುತ್ತೆ. ಅದಕ್ ನೀರು ಅಂದ್ರೆ ಅದಕ್ಕೆ ಸ್ವಲ್ಪ ಅಂದ್ರೆ ಉಪ್ಪು, ಅದೇ ರೀತಿ ಸ್ವಲ್ಪ ಮಸಾಲೆ ಯಾವ್ದಾದ್ರು ಒಂದು ಶುಂಠಿನ ಏನೋ ಒಂದು ಹಾಕೊಂಡು ಕುಡಿದಾಗ ದೇಹಕ್ಕೆ ದ್ರವಾಂಶ ಮತ್ತು ವಿದ್ಯುತ್ ಮಟ್ಟವನ್ನು ಹೆಚ್ಚಿಸಿ ನಿರ್ಜಲೀಕರಣವನ್ನು ತಪ್ಪಿಸೋದನ್ನ ಈ ಮಜ್ಜಿಗೆಯು ಮಾಡುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಮಜ್ಜಿಗೆಯಲ್ಲಿ ಅನೇಕ ರೀತಿಯ ಅಂದ್ರೆ ನಮ್ಗೆ ಆರೋಗ್ಯಕ್ಕೆ ಬೇಕಾಗಿದ ಅನೇಕ ರೀತಿಯ ಗುಣಗಳು ಕೂಡ ಈ ಮಜ್ಜಿಗೆಯಲ್ಲಿ ಇದೆ. ನಾವು ಈ ಮಜ್ಜಿಗೆಯಲ್ಲಿ ಯಾವ್ಯಾವ ಔಷಧಿಗಳಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ನೋಡೋಣ. ಮಜ್ಜಿಗೆ ನಮ್ಗೆ ಅತಿಯಾಗ ಅಂದ್ರೆ ಮಲಬದ್ಧತೆ ಸಮಸ್ಯೆ ಯಾರಿಗಿರುತ್ತೆ ಹೇಳಿ, ಅವರಿಗೆ ಈ ಮಜ್ಜಿಗೆಯನ್ನು ಕುಡಿಯೋದ್ರಿಂದ ಮಲಬದ್ಧತೆ ನಿವಾರಣೆ ಆಗುತ್ತೆ. ಮಲಬದ್ಧತೆ ಸಮಸ್ಯೆ ಇದ್ದವರು ಪ್ರತಿದಿನ ಮಜ್ಜಿಗೆಯನ್ನು ಕುಡಿಯೋ ಅಭ್ಯಾಸವನ್ನು ಮಾಡ್ಕೋಬೇಕು. ಅವಾಗ ಆ ಮಜ್ಜಿಗೆಯಿಂದ ನಮ್ಗೆ ಏನಂದ್ರೆ ಮಲಬದ್ಧತೆ ಸಮಸ್ಯೆ ನಿವಾರಣೆ ಆಗುತ್ತೆ. ಅಂದ್ರೆ ಅನೇಕ ರೀತಿ ಈ ಮಜ್ಜಿಗೆಗೆ ನೋಡಿ, ಒಂದು ನೆಲ್ಲಿಕಾಯಿ ಹಾಕೊಳ್ಬಹುದು, ಅಥವಾ ಪುದೀನ ಒಂದು ಹಾಕೋಬಹುದು, ಶುಂಠಿ ಹಾಕ್ಬೋದು, ಎಷ್ಟು ಹಸಿರು ಅಂದ್ರೆ ಸೊಪ್ಪುಗಳಿದೆ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೊ, ಅಥವಾ ಕರಿಬೇವನ್ನು ಮಿಕ್ಸ್ ಮಾಡ್ಕೋಬಹುದು. ಅದೆಲ್ಲ ಒಂಥರ ಹೇಗೆ ಅಂದ್ರೆ ಮಸಾಲೆ ಮಜ್ಜಿಗೆನಾದ್ರೂ ಮಾಡ್ಕೊಳ್ಬಹುದು, ಇಲ್ಲಾಂದ್ರೆ ತಂಬಳಿ ತರನು ಮಾಡ್ಕೊಂಡು ಅದನ್ನ ನಾವು ಸೇವಿಸ್ಬೋದು. ಈಗ ಉದಾಹರಣೆಗೆ ಒಂದು ತಂಬಳಿ ಅಂತ ಇಟ್ಕೊಳ್ಳಿ, ನೆಲ್ಲಿಕಾಯಿ ತಂಬಳಿ ಅಂದ್ರೆ ನಾವೊಂದು ಸ್ವಲ್ಪ ತುರಿದ ಕಾಯಿ, ಅದ್ರ ಜೊತೆಗೆ ಒಂದು ಬೆಟ್ಟದ ನೆಲ್ಲಿಕಾಯಿ ತಗೊಳ್ಬೇಕು, ಅದಕ್ಕೊಂದ್ ಸ್ವಲ್ಪ ಜೀರಿಗೆ ಹಾಕ್ಬೇಕು, ಒಂದೆರಡು ಕಾಳ್ಮೆಣಸು ಹಾಕಿ ಚೆನ್ನಾಗಿ ರುಬ್ಕೊಂಡು, ಈಗ ಕಡ್ದಿರೋಂತ ಮಜ್ಜಿಗೆ ಇರುತ್ತಲ್ಲ, ಆ ಮಸಾಲೆ ರುಬ್ಕೊಂಡು ಆ ಮಜ್ಜಿಗೆನ ಕಡ್ದಿರೋಂತ ಮಜ್ಜಿಗೆಗೆ ಹಾಕೊಂಡು ನಾವು ಸೇವಿಸಿದ್ರೆ ಅದು ಅದ್ಭುತವಾಗಿರುತ್ತೆ. ತುಂಬಾ ಅಂದ್ರೆ ನೆಲ್ಲಿಕಾಯಿಯಂತೂ ನಿಮ್ಗೆ ಗೊತ್ತೇ ಗೊತ್ತು, ವಾತ ಪಿತ್ತ ಕಫ ಮೂರನ್ನು ನಿವಾರಿಸೋ ಗುಣ ನೆಲ್ಲಿಕಾಯಿಗಿದೆ. ಅದೇ ರೀತಿ ಮಸಾಲೆ ಮಜ್ಜಿಗೆ ಮಾಡ್ಕೊಂಡು ಕುಡಿದ್ರೆ ನಮ್ಮ ದೇಹಕ್ಕೆ ತುಂಬಾ ಅಂದ್ರೆ ಒಳ್ಳೆ ಪೋಷಕಾಂಶಗಳು ಸಿಗ್ತಾ ಹೋಗುತ್ತೆ, ಆರೋಗ್ಯವು ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾವು ಅದಕ್ಕೆ ಯಾವುದೇ ಒಂದು ಪದಾರ್ಥಗಳನ್ನಾದ್ರೂ ನಾವು ಮಜ್ಜಿಗೆಗೆ ಯೂಸ್ ಮಾಡ್ಬೋದು. ಅಂದ್ರೆ ಇದೇ ಹಾಕ್ಬೇಕು ಅದೇ ಹಾಕ್ಬೇಕು ಅಂತ ಇಲ್ಲ. ಈಗ ನಮ್ಮ ಮನೆಯಲ್ಲಿ ಪುದೀನ ಎಲೆ ಇರುತ್ತೆ, ಪುದೀನ ಒಂದ್ ಸ್ವಲ್ಪ ರುಬ್ಬಿ ಮಜ್ಜಿಗೆ ಹಾಕೊಂಡು ಕುಡಿಬಹುದು. ಕರಿಬೇವು ಇರುತ್ತೆ, ಕರಿಬೇವನ್ನ ಸ್ವಲ್ಪ ಬೇಕಾದ್ರೆ ಫ್ರೈ ಮಾಡಿ ಅದಕ್ಕೆ ಹಾಕಿ ಪೌಡರ್ ತರ ಮಾಡಿ ಹಾಕಿ ಅದನ್ನ ಕುಡಿಬಹುದು. ಮನೆ ಮಂದಿಗೆಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಮಜ್ಜಿಗೆಯನ್ನು ಉಪಯೋಗಿಸೋದು ತುಂಬಾ ಒಳ್ಳೇದು ಅಂತ. ಅದೇ ರೀತಿ ನಮ್ಗೆ ತುಂಬಾ ಕೆಮ್ಮಿರುತ್ತೆ ಅಂತ ಇಟ್ಕೊಳ್ಳಿ, ಒಣ ಕೆಮ್ಮು ಸ್ಟಾರ್ಟ್ ಆಗಿರುತ್ತೆ, ಅವಾಗ ಆ ಮಜ್ಜಿಗೆಗೆ ಸ್ವಲ್ಪ ಹುಳಿಯಾದ ಒಂದು ಮಜ್ಜಿಗೆಗೆ ನಾವು ಬೆಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು. ಬೆಲ್ಲ ಹಾಕೊಂಡು ಕುಡಿದಾಗ ನಮ್ಗೇನಾಗತ್ತೆ, ಆ ಒಣ ಕೆಮ್ಮು ಅಂತ ಹೇಳ್ತೀವಲ್ಲ ಅದು ನಿವಾರಣೆ ಆಗತ್ತೆ. ಅಂದ್ರೆ ಒಂದು ನಮ್ ಕೆಮ್ಮು ಕಡಿಮೆ ಆಗೋವರೆಗೂ ಆ ಬೆಲ್ಲದ ಮಜ್ಜಿಗೆಯನ್ನು ಕುಡಿಬೇಕು. ಬೆಲ್ಲದಲ್ಲೂ ನೋಡಿ ಅಧಿಕವಾದ ಕ್ಯಾಲ್ಸಿಯಂ ಇದೆ. ಅದೇ ಜೊತೆಗೆ ಮಜ್ಜಿಗೆ ಜೊತೆ ಮಿಕ್ಸ್ ಮಾಡಿದಾಗ ನಮ್ಮ ದೇಹಕ್ಕೆ ಪೋಷಕಾಂಶವನ್ನು ಕೊಡ್ತಾ ಇರುತ್ತೆ. ಅದೇ ರೀತಿ ನಮ್ಗೆ ಅತಿಯಾದ ಡಿಸೆಂಟ್ರಿ ಆಗಿರುತ್ತೆ ಅಂತ ಇಟ್ಕೊಳ್ಳಿ, ಈ ಮಜ್ಜಿಗೆ ಇರುತ್ತಲ್ಲ, ಮಜ್ಜಿಗೆಯಲ್ಲಿ ಈ ದಾಳಿಂಬೆ ಸಿಪ್ಪೆ ಇರುತ್ತಲ್ಲ, ದಾಳಿಂಬೆ ಸಿಪ್ಪೆಯನ್ನು ಮಜ್ಜಿಗೆಯಲ್ಲಿ ತೆಗೆದು ಆ ಕಡ್ದಿರೋ ಮಜ್ಜಿಗೆಗೆ, ಒಂದು ಲೋಟ ಮಜ್ಜಿಗೆಗೆ ಆ ತೆಗೆದಿರೋ ಅಂತ ಗಂಧ ಇರುತ್ತಲ್ಲ ಅದನ್ನ ಮಜ್ಜಿಗೆ ಹಾಕಿ ಕುಡಿದ್ರೆ ನಮ್ಗೆ ವಿಪರೀತವಾದ ಅಂದ್ರೆ ಈ ಬೇಸಿಗೆಯಲ್ಲಿ ನೋಡಿ ಒಂದ್ ಸ್ವಲ್ಪ ಅಂದ್ರೆ ಹೀಟ್ ಇಂದ ಡಿಸೆಂಟ್ರಿ ಸ್ಟಾರ್ಟ್ ಆಗಿರುತ್ತೆ, ಅದು ನಮ್ಗೆ ಕಡಿಮೆ ಆಗತ್ತೆ. ಅಂದ್ರೆ ದಿನಕ್ಕೊಂದ್ 2 ಬಾರಿ ಕುಡಿಯೋದ್ರಿಂದ ಅದು ತುಂಬಾ ಕೆಲಸ ಮಾಡುತ್ತೆ. ಅದೇ ರೀತಿ ನಾವು ಮೆಂತೆ ಕಾಳನ್ನು ಹಾಕೊಂಡು ಕುಡಿಬಹುದು, ಅದು ಕೂಡ ನಮ್ಗೆ ಡಿಸೆಂಟ್ರಿ ಆದಾಗ ಅದು ಶಮನ ಮಾಡುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ. ಅದೇ ರೀತಿ ಹುಳಿ ಮಜ್ಜಿಗೆನ ನಾವು ಅದನ್ನ ಮನೇಲಿ ಹುಳಿ ಮಜ್ಜಿಗೆ ಇರುತ್ತೆ ಅದನ್ನ ವೇಸ್ಟ್ ಮಾಡದೆ ಈ ಗಿಡಗಳಿಗೆಲ್ಲ ನಾವು ಹಾಕ್ಬಹುದು. ಅದ್ ಹೇಗೆ ಕೆಲಸ ಮಾಡುತ್ತೆ ಇದೆ, ಹುಳು ಬಂದಿರುತ್ತೆ ಗಿಡಗಳ ಮೇಲೆಲ್ಲ, ಆ ಹುಳಿಯಾದ ಮಜ್ಜಿಗೆಯನ್ನು ಹಾಕಿದ್ರೆ ಅದರಲ್ಲಿ ಪೋಷಕಾಂಶಗಳ ಆಗ್ರ ಇರೋದರಿಂದ ಅದರಲ್ಲಿ ಬ್ಯಾಕ್ಟೀರಿಯಾವನ್ನು ಅಂದ್ರೆ ಆ ಹುಳಗಳನ್ನ ನಾಶ ಮಾಡುವ ಒಂದು ಶಕ್ತಿ ಆ ಮಜ್ಜಿಗೆ ಇರುತ್ತೆ, ಆ ಹುಳಿ ಮಜ್ಜಿಗೆ. ಅದ್ರಲ್ಲಿ ಅಷ್ಟು ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗಿರುತ್ತೆ ಆ ಹುಳು ಅಂದ್ರೆ ಆ ಮಜ್ಜಿಗೆಯಲ್ಲಿ. ಅದನ್ನ ನಾವು ಹಾಕಿದಾಗ ನಮ್ಮ ಗಿಡಗಳಿಗೆ ಬಂದಿದ್ದು ಅಂದ್ರೆ ಸಣ್ಣ ಪುಟ್ಟ ಗಿಡಗಳನ್ನ ನಾವು ಮನೆಗೆ ಹಾಕೊಂಡಿರ್ತೀವಿ, ಒಂದು ಕರಿಬೇವು ಗಿಡ ಇರ್ಬೋದು ಅಥವಾ ಪುದೀನ, ಅದನ್ನೆಲ್ಲ ಆ ಮೇಲ್ಗಡೆಯಿಂದ ನಾವು ಸಿಂಪಡಣೆ ಮಾಡಿದಾಗ ಹುಳುಗಳೆಲ್ಲ ನಾಶವಾಗುತ್ತೆ. ಅದೇ ರೀತಿ ನಾವು ಆ ಹುಳಿ ಮಜ್ಜಿಗೆನ ವೇಸ್ಟ್ ಮಾಡದೆ
ಮಣ್ಣಿಗೂ ಕೂಡ ಹಾಕ್ಬೋದು. ನಾವು ನೆಟ್ಟಂತ ಗಿಡಗಳಿಗೆ ಕೂಡ ಹಾಕಿದ್ರೆ ಅಲ್ಲಿ ಬೇಕಾದಷ್ಟು ಬ್ಯಾಕ್ಟೀರಿಯಾಗಳನ್ನ ಉತ್ಪತ್ತಿ ಮಾಡ್ತಾ ಹೋಗುತ್ತೆ. ನಮ್ಗೆ ಪೋಷಕಾಂಶಗಳು ಅಂದ್ರೆ ಗಿಡಕ್ಕೆ ಬೇಕಾದ ಪೋಷಕಾಂಶಗಳನ್ನ ಮಣ್ಣಲ್ಲಿ ತಯಾರು ಮಾಡ್ಕೊಳ್ಳುತ್ತೆ ಅದು. ಅದಕ್ಕೆ ಅಂದ್ರೆ ಅದಕ್ಕಾಗಿ ತುಂಬಾ ಅದು ಕೆಲಸ ಮಾಡ್ತಾ ಹೋಗುತ್ತೆ. ಅಂದ್ರೆ ತನಗ್ ಬೇಕಾದ ಬ್ಯಾಕ್ಟೀರಿಯಾವನ್ನ ಅದೇ ಉತ್ಪತ್ತಿ ಮಾಡ್ಕೊಳ್ಳುತ್ತೆ. ಅಂದ್ರೆ ಆ ಹುಳಿಯಾದ ಮಜ್ಜಿಗೆಯಲ್ಲಿ ಅಷ್ಟು ಬ್ಯಾಕ್ಟೀರಿಯಾ ಇರುತ್ತೆ. ಅದೇ ರೀತಿ ಒಂದು ಗಿಡ ಹಣ್ಣಿರುತ್ತೆ ಅಥವಾ ನೆಲ್ಲಿ ಅಂದ್ರೆ ಇದ್ರ ಗಿಡ ಬೆಳೆಸಿರ್ತೀವಿ ನಾವು, ನಿಂಬೆ ಗಿಡ ಬೆಳೆಸಿರ್ತೀವಿ ಮನೆಯಲ್ಲಿ, ಸುತ್ತಮುತ್ತ ಯಾವ್ದೋ ಸಣ್ಣ ಪುಟ್ಟ ಸಪೋಟ ಗಿಡ ಅಥವಾ ಪೇರ್ಲೆ ಗಿಡ ಇದೆಲ್ಲ ಬೆಳೆಸ್ಕೊಂಡಿರ್ತೀವಿ. ಇದೆಲ್ಲ ಒಮ್ಮೊಮ್ಮೆ ತುಂಬಾ ಉದುರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಆವಾಗ ನಾವು ಉದುರೋದನ್ನು ನಿವಾರಿಸ್ಲಿಕ್ಕೆ ಏನ್ ಮಾಡಿದ್ವಿ, ಹುಳಿ ಮಜ್ಜಿಗೆಯನ್ನು ಸಿಂಪಡಿಸಿದ್ರೆ ಅದು ನಿವಾರಣೆ ಆಗೋದು ಕಡಿಮೆ ಆಗುತ್ತೆ. ಇದು ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದನ್ನ ನಾವು ಪ್ರಯೋಗ ಮಾಡಿ ನೋಡಿದೀವಿ ಕೂಡ ನಮ್ಮ ಮನೆಯಲ್ಲೆಲ್ಲ. ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗೆ ಮಲಬದ್ಧತೆ ಸಮಸ್ಯೆ ಇರೋರು, ಉದರ ಅಂದ್ರೆ ಹೊಟ್ಟೆ ಕಾಯಿಲೆಗಳು ಯಾರು ಇರೋರು, ಪಾದಗಳಲ್ಲಿ ಊತ ಇದ್ದಾಗ ಅದಕ್ಕೆ ಸ್ವಲ್ಪ ಸೈಂಧವ ಲವಣ ಅಥವಾ ಜೀರಿಗೆ ಪುಡಿಯನ್ನು ಸ್ವಲ್ಪ ಹಾಕಿ ನಾವು ಆ ಮಜ್ಜಿಗೆಗೆ ಕುಡಿದ್ರೆ ಈ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಹಾಗೆ ಅತಿಯಾದ ಹೊಟ್ಟೆ ನೋವು ಇರುತ್ತೆ ಒಬ್ಬೊಬ್ಬರಿಗೆ. ಆಗ ಏನ್ ಮಾಡ್ಬೇಕು, ಮಜ್ಜಿಗೆಗೆ ಶುಂಠಿ, ಹಿಪ್ಪಲಿ ಮತ್ತೆ ಹಿಪ್ಪಲಿ ಹಾಕೊಂಡು ಕುಡಿಯೋದ್ರಿಂದ ಕೂಡ ನಮ್ಗೆ ಅತಿಯಾದ ಹೊಟ್ಟೆ ನೋವು ಏನ್ ಬಂದಿರುತ್ತೋ, ಗ್ಯಾಸ್ ಇಂದಾನೇ ಬಂದಿರ್ಬೋದು ಅಥವಾ ಹೀಟ್ ಆಗಿ ಬಂದಿರೋದು, ಇಲ್ಲ ಯಾವುದೋ ಒಂದು ಆಹಾರ ಪದ್ಧತಿ ಅಂದ್ರೆ ನಾವು ತಗೊಂಡಿರೋ ಆಹಾರದ ಮೇಲೆ ಅಂದ್ರೆ ಯಾವ್ದೋ ಮಸಾಲೆಯುಕ್ತ ಆಹಾರ ಸೇವನೆ ಮಾಡಿದ್ದರಿಂದ ಕೂಡ ನಮಗೆ ಆ ಹೊಟ್ಟೆ ನೋವು ಅದಕ್ಕೆಲ್ಲ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಅದೇ ರೀತಿ ಈಗ ಎಷ್ಟೋ ಜನಕ್ಕೆ ಮಲ ವಿಸರ್ಜನೆ ಸರಿ ಆಗ್ತಾ ಇರಲ್ಲ, ಅವರು ತುಂಬಾ ಒದ್ದಾಡ್ತಾ ಇರ್ತಾರೆ. ಅವಾಗ ನಾವು ಪ್ರತಿನಿತ್ಯ ಈ ಮಜ್ಜಿಗೆ ಕುಡಿಯೋ ಅಭ್ಯಾಸ ಮಾಡ್ಕೊಂಡ್ರೆ ಅದು ಕೂಡ ನಮ್ಗೆ ನಿವಾರಣೆ ಆಗುತ್ತೆ. ಅದೇ ರೀತಿ ಒಬ್ಬೊಬ್ಬರಿಗೆ ಊಟ ಆದ ತಕ್ಷಣ ಮಲ ವಿಸರ್ಜನೆಗೆ ಹೋಗ್ಬೇಕು ಅನ್ಸ್ತಾ ಇರುತ್ತೆ. ಅಂದ್ರೆ ಅವರು ಕೂಡ ಈ ಮಜ್ಜಿಗೆಯನ್ನು ಕುಡಿತಾ ಬಂದ್ರೆ ಕ್ರಮೇಣ ಇದು ಅಂದ್ರೆ ಆ ತರ ಆಗುವ ಒಂದು ಸಿಂಪ್ಟಮ್ಸ್ ಕಡಿಮೆ ಆಗ್ತಾ ಬರುತ್ತೆ. ಅಂದ್ರೆ ಮತ್ತೆ ಶ್ವಾಸಕೋಶದ ವೈಫಲ್ಯತೆ ಇರ್ಬೋದು, ಆಮೇಲೆ ಯಕೃತ್ತಿನ ಸಮಸ್ಯೆ ಇರ್ಬೋದು, ಯಾವುದೇ ರೀತಿಯ ಕಾಯಿಲೆಗಳಿಗೂ ಕೂಡ ನಾವು ಶುಂಠಿಯ ಜೊತೆಗೆ ಬೆಲ್ಲ ಹಾಕಿ ಮಜ್ಜಿಗೆಯನ್ನು ಕುಡಿಯೋದ್ರಿಂದ ಅದು ನಿವಾರಣೆ ಆಗುತ್ತೆ. ಅದೇ ರೀತಿ ರಕ್ತಭೇದಿ ಆಗಿರ್ಬೋದು, ರಕ್ತಭೇದಿಗೂ ಕೂಡ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ಈ ಅಗಸೆ ಬೀಜ ಅಂತ ಹೇಳ್ತೀವಿ. ಅಗಸೆ ಮಜ್ಜಿಗೆ ಕುಡಿಯೋದ್ರಿಂದ ನಾವು ಅಂದ್ರೆ 1 ಲೋಟ ಮಜ್ಜಿಗೆಗೆ ಅಗಸೆ ಕಾಳಿರುತ್ತೆ ಅದನ್ನ ರುಬ್ಬಿ ಅದ್ರ ರಸ ತೆಗೆದು ಮಜ್ಜಿಗೆ ಹಾಕೊಂಡು ಕುಡಿಯೋದ್ರಿಂದ ಸಂಪೂರ್ಣ ಆರೋಗ್ಯ ಅಂದ್ರೆ ನಮ್ಮ ದೇಹದಲ್ಲಿ ಯಾವ್ಯಾವ ಆರೋಗ್ಯಗಳು ನಮ್ಗೆ ಸಮಸ್ಯೆ ಇರುತ್ತಾ ಇಡೀ ದೇಹದಲ್ಲಿನ ಅಂದ್ರೆ ಪ್ರತಿಯೊಂದು ಅಂಗಾಂಗಗಳಿಗೂ ಕೂಡ ಅದು ಕೆಲಸ ಮಾಡುತ್ತೆ ಅಂತ, ಯಾವುದೇ ರೋಗಗಳಿಲ್ಲದೆ ಅಂದ್ರೆ ರೋಗವನ್ನು ಮುಕ್ತವಾಗಿ ಅಗಸೆ ಬೀಜ ಮಜ್ಜಿಗೆಯಿಂದ ನಾವು ಕುಡಿಬಹುದು ಅಂತ ಹೇಳಿ ಇಷ್ಟಪಡ್ತೀವಿ. ಇದೇ ರೀತಿ ಅಂದ್ರೆ ಮಜ್ಜಿಗೆಯಲ್ಲಿ ಅದ ತುಂಬಾ ಇದೆ, ಅಂದ್ರೆ ಹೇಳಿಕ್ ಹೋದ್ರೆ ತುಂಬಾ ಹೊತ್ತು ಬೇಕು. ಸಮಯದ ಅಭಾವ ತುಂಬಾ ಇರೋದ್ರಿಂದ ನಾನು ಇವತ್ತು ಅಂದ್ರೆ ತುಂಬಾ ಶಾರ್ಟ್ ಆಗಿ ಹೇಳಿದ್ದೀನಿ. ಯಾಕಂದ್ರೆ ಮಜ್ಜಿಗೆ ಹೇಳಕ್ ಹೋದ್ರೆ ಈಗಂತೂ ಬೇಸಿಗೆ ಬಂತು, ನಿಮ್ಗೆಲ್ಲ ಗೊತ್ತಿದೆ. ಇವಾಗ ಆದಷ್ಟು ನೀವು ಮಜ್ಜಿಗೆಯನ್ನ ಬಳಸೋದು ಅಭ್ಯಾಸ ಮಾಡ್ಕೊಳ್ಳಿ. ಪ್ರತಿಯೊಂದು ದೇಹದಲ್ಲಿ ಎಲ್ಲ ಕಾಯಿಲೆಗಳಿಗೂ ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ. ನೀವು ಆದಷ್ಟು ಮಕ್ಕಳಿಗೂ ಕೂಡ ಮಜ್ಜಿಗೆ ಕೊಡಿ. ಯಾವ್ದೋ ಹೊರಗಡೆ ಇರೋ ಅಂತ ಕೂಲ್ ಡ್ರಿಂಕ್ಸ್ ಕುಡಿಯೋಕ್ಕಿಂತ ಮನೆಯಲ್ಲೇ ಮಾಡ್ಕೊಡಿ. ಅವ್ರಿಗೆ ಮಕ್ಳಿಗೆ ಯಾವ್ಯಾವ್ದು ಬೇಕೋ ಅದನ್ನ ಹಾಕೊಡಿ ಫ್ಲೇವರ್. ಅದಕ್ಕೆ ಯಾವ್ದು ಬೇಕಾದ್ರೂ ನಾವು ಆಡ್ ಮಾಡ್ಕೊಳ್ಬಹುದು. ಪ್ರತಿದಿನನೂ 1 ಲೋಟ ಮಜ್ಜಿಗೆ ಕುಡಿಯೋ ಅಭ್ಯಾಸ ಮಾಡ್ಕೊಳ್ಳಿ ಊಟವಾದ. ಈಗ ನನಗೆ ಪರವಾಗಿಲ್ಲ ರಾತ್ರಿನೂ ಕುಡಿತೀನಪ್ಪ ಅಂತ ಹೇಳೋರಿಗೆ 2 ಲೋಟ ಕುಡೀರಿ, ಸಂಜೆನೂ ಕುಡೀರಿ, ಮಧ್ಯಾಹ್ನನೂ ಕುಡೀರಿ. ಇಲ್ಲ ನಾ ಮಧ್ಯಾಹ್ನ 1 ಲೋಟ ಕುಡಿತೀನಿ ಅಂತ ಇದ್ದವರು ಮಧ್ಯಾಹ್ನ ಮಾತ್ರ ಕುಡಿಯುವಂತ ಅಭ್ಯಾಸ ಮಾಡ್ಕೊಳ್ಳಿ. ತುಂಬಾ ಅದ್ಭುತವಾಗಿ ಮಜ್ಜಿಗೆ ಕೆಲಸ ಅದಕ್ಕೆ ಇದನ್ನು ದೇವಲೋಕದ ಪಾನೀಯ ಅಂತಾನೆ ಕರಿತಾ ಇದ್ರು ಹಿಂದಿನ ಕಾಲದಲ್ಲೆಲ್ಲ ದೇವತೆಗಳು. ಆದ್ರೆ ಈಗ ಆ ಅಮೃತವಾದ ಪಾನೀಯನೇ ನಾವು ಮರ್ತು ಬಿಟ್ಟಿದೀವಿ. ಅಂತ ಅಧೋಗತಿ ನಾವು ಹೋಗ್ತಾ ಇದೀವಿ. ಮನೆಯಲ್ಲಿರೋ ವಸ್ತುಗಳನ್ನೇ ಬಳಸಲ್ಲ, ಎಲ್ಲಾ ಹೊರಗಡೆದೇ ಬೇಕಾಗತ್ತೆ ನಮ್ಗೆ. ಮಾಸ್ಟರ್ಸ್ ನೋಡಿ, ಮಜ್ಜಿಗೆಯಲ್ಲಿ ಎಷ್ಟು ಅದ್ಭುತವಾದ ಗುಣ ಇದೆ. ಇದನ್ನೆಲ್ಲ ನೀವು ಅಭ್ಯಾಸ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಮಾಸ್ಟರ್ಸ್. ಇಲ್ಲಿಯ ತನಕ ನನಗೊಂದು ಅವಕಾಶ ಕೊಟ್ಟಂತಹ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಸರ್ ಅವರಿಗೂ ಹಾಗೂ ನಮ್ಮೆಲ್ಲರ ಗುರುಗಳಾದ ನಾಗರಾಜ್ ಸರ್ ಅವರಿಗೂ ಅನಂತವಾದ ಧನ್ಯವಾದಗಳು. ಹಾಗೆ ಇಲ್ಲಿಯ ತನಕ ನಾನು ಹೇಳಿರೋಂತ ಒಂದು ಸಣ್ಣದ ವಿಷಯ ಅದನ್ನ ಎಲ್ರು ಚೆನ್ನಾಗಿ ಭಾವಿಸಿದೀರಾ ಅಂತ, ಅಂದ್ರೆ ನೀವು ಮಾಡ್ಕೋತೀರಾ ಅಂತ, ಅದನ್ನ ನಾನು ಹೇಳಿದ್ದನ್ನ ನೀವು ಮನನ ಮಾಡ್ಕೊಂಡು ಬಳಸ್ಕೋತೀರಾ ಅಂತ ಹೇಳಿ ತಿಳ್ಕೊಂಡು ನನ್ನ ಈ ಪುಟ್ಟ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಮಜ್ಜಿಗೆ ಉಪಯೋಗವನ್ನು ಸವಿಸ್ತಾರವಾಗಿ ತಿಳಿಸಿದ್ದೀರಾ. ನಿಜಕ್ಕೂ ಕೂಡ ನನಗೂ ಎಷ್ಟೋ ವಿಷಯ ಗೊತ್ತಿರಲಿಲ್ಲ, ಇವತ್ತು ತುಂಬಾ ವಿಷಯ ಗೊತ್ತಾಯ್ತು. ಮಜ್ಜಿಗೆ ಉಪಯೋಗ ಹೀಗೂ ಮಾಡ್ಬೋದಾ ಅಂತ ಹೇಳಿ ಒಂಥರ ಆಶ್ಚರ್ಯ ಆಯ್ತು.
ಗ್ರೇಟ್ ಹ್ಯಾಟ್ಸ್ ಆಫ್ ಮೇಡಮ್. ಇಲ್ಲಿ ಸಮಯದ ಅಭಾವದಿಂದ ಕೇವಲ 2 ನಿಮಿಷ ಮಾತ್ರ ಯಾರಿಗಾರು ಪ್ರಶ್ನೆ ಇದ್ರೆ ಮಾತ್ರ ಅವಕಾಶ ಕೊಡ್ತಾ ಇದೀನಿ. ಈಗ ಯಾರಿಗೆ ಇದ್ರ ಪರವಾಗಿ ಹೇಳಲಿಕ್ಕಿಲ್ಲ. ಯಾರಿಗೆ ಪ್ರಶ್ನೆ ಇದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಕೇವಲ 2 ನಿಮಿಷ, ಒಬ್ರು ಅಥವಾ ಇಬ್ಬರಿಗೆ ಅಷ್ಟೇ ಪ್ರಶ್ನೆ ಇದ್ರೆ ಮಾತ್ರ. ಯಾಕಂದ್ರೆ ಲಾಸ್ಟಿಗೆ ನಾನು ಗ್ರಾಟಿಟ್ಯೂಡ್ ಕೊಡ್ಲಿಕ್ಕೆ ಅವಕಾಶ ಕೊಡ್ತೀನಿ. ನಾಗರತ್ನಮ್ಮ ಬಿಆರ್ ಕೇಳಿ ಮೇಡಮ್, ಪ್ರಶ್ನೆ ಇದ್ರೆ ಮಾತ್ರ ಹ್ಯಾಂಡ್ ರೈಸ್ ಮಾಡಿ. ನಮಸ್ತೆ. ಹೇಳಿ ನಮಸ್ತೆ ಮೇಡಮ್, ಬೇಗ ಬೇಗ ವಿಷಯ. ಮಧುರಾ ಮೇಡಮ್ ಅವ್ರು ಹೇಳಿದ್ರಲ್ಲ, ಜೊತೆಗೆ ಇನ್ನ ಒಂದೆರಡು ಆಡ್ ಮಾಡೋದಿತ್ತು. ನೀವು ಪ್ರಶ್ನೆ ಕೇಳಿ ಅಂತಿದ, ಬಟ್ ಪ್ರಶ್ನೆ ಕೇಳುವಂತದ್ದು ಏನಿರಲ್ಲ ಸರ್ ಅಲ್ಲಿ. ಮತ್ತೆ ಇನ್ನೊಂದೆರಡು ಆಡ್ ಮಾಡೋದಿರುತ್ತೆ. ಮತ್ತೆ ಇವಾಗ ಜಸ್ಟ್ ನಾವು ಈ ಒಂದು 10 ನಿಮಿಷದಲ್ಲಿ ಅದೇ ಮಸಾಲೆ ಮಜ್ಜಿಗೆ ಮಾಡ್ಕೊಂಡು ನಾವು ಮೆಂತ್ಯ ಮತ್ತೆ ಜೀರಿಗೆ, ಪುದೀನ, ಇದು ಕೊತ್ತಂಬರಿ ಸೊಪ್ಪು ಎಲ್ಲ. ಸಾರಿ ಮೇಡಮ್, ಒನ್ ಟೈಮ್ ಕೊಡ್ತೇನೆ, ನಿಮ್ಗೆ ಟೈಮ್ ಕೊಡ್ತೇನೆ. ಪ್ರಿಪೇರ್ ಆಗಿರ್ರಿ, ನಿಮಗೆ ಟೈಮ್ ಕೊಡ್ತೇನೆ. ಯಾಕಂದ್ರೆ ಸಮಯ ಇದೆ. ಇನ್ನು ಇಬ್ಬರಿ ಮಾತ್ರ ಅವಕಾಶ ಕೊಡ್ಬೇಕಾಗಿದೆ ಅದಕ್ಕೆ. ಆಯ್ತು ಸರ್, ನಿಮ್ಗೆ ತುಂಬಾ ಉಪಯೋಗ ಇದೆ ನೋಡಿ ಸರ್, ಗೌರಿ ಅನ್ನೋರು ರಾತ್ರಿ ಮಜ್ಜಿಗೆ ಕುಡಿಬಾರ್ದು ಅಂತ ಹಿರಿಯರು ಹೇಳ್ತಾರಂತ. ಆ ಪ್ರಶ್ನೆಗೆ ಉತ್ತರ ಮೇಡಮ್ ಕಡೆಯಿಂದ ಬರಬಹುದು. ಇಲ್ಲ ಮೇಡಮ್, ಕುಡಿಬಹುದು, ಹಿರಿಯರು ಹೇಳ್ತಾರೆ. ಆದ್ರೆ ಕೆನೆಯುಕ್ತ ಮಜ್ಜಿಗೆ ಕುಡಿಬಾರ್ದು. ಅದನ್ನ ತೆಗ್ದಿರೋ ಮಜ್ಜಿಗೆ ಇರುತ್ತಲ್ಲ, ಅದನ್ನ ಉಪಯೋಗಿಸ್ಬೋದು. ಆಯುರ್ವೇದದಲ್ಲಿ ಹೇಳ್ತಾರೆ, ರಾತ್ರಿ ಊಟ ಆದ ನಂತರ ಮಜ್ಜಿಗೆ ಮೊಸರು ತಿನ್ಬಾರ್ದು ಅಂತ ಹೇಳ್ತಾರೆ. ರಾತ್ರಿ ಮಜ್ಜಿಗೆಯನ್ನು ಕುಡಿಬಹುದು. ಅದರಲ್ಲಿ ಯಾವುದೇ ಇದಿರಲ್ಲ, ಅಂದ್ರೆ ಅದೇನ್ ಹೇಳ್ತೀವಿ, ಅದರಲ್ಲಿ ಪೋಷಕಾಂಶಗಳೆಲ್ಲ ತೆಗ್ದ್ಬಿಟ್ಟಿರುತ್ತೆ. ಆ ಕೆನೆ ಇರುತ್ತಲ್ಲ, ಅದೇ ನಮ್ಗೆ ಹಾನಿ ಮಾಡೋದಾಗಿರುತ್ತೆ. ಆ ಮಜ್ಜಿಗೆಯಲ್ಲಿ ನಾವು ಕಡ್ದಾಗ ಆ ಕೆನೆಯಿಂದ ನಾವೆಲ್ಲ ತೆಗ್ದ್ಬಿಟ್ಟಿರ್ತೀವಲ್ಲ, ಅದ್ರಲ್ಲಿ ಏನು ಉಳ್ದಿರಲ್ಲ. ಆ ಉಳ್ದಿರೋಂತ ಮಜ್ಜಿಗೆ ಕುಡಿದ್ರೆ ಏನು ಹಾನಿ ಆಗಲ್ಲ ಅಂತ ಆಯುರ್ವೇದದಲ್ಲೂ ಇದೆ. ಓಕೆ ಮೇಡಮ್, ತಮಗೆ ಉತ್ತರ ಸಿಕ್ತು ಅಂತ ಭಾವಿಸ್ತಾ, ಉಮಾ ಕುಲಕರ್ಣಿ ಮೇಡಮ್, ತಮ್ದು ಪ್ರಶ್ನೆ ಇದ್ರೆ ಮಾತ್ರ ಕೇಳಿ. ಪ್ರಶ್ನೆ ಇದ್ರೆ ಮಾತ್ರ ನೇರವಾಗಿ ವಿಷಯಕ್ಕೆ ಬನ್ನಿ. ಸಣ್ಣಗೌಡ್ರಿಗೆ ಕೂಡ ನಮಸ್ಕಾರ. ಮಧುರಾ ಮೇಡಮ್, ಏನಿಲ್ಲ, ನಂದೊಂದು ಪ್ರಶ್ನೆ, ನಾ ಅದನ್ನ ಮಾಡ್ತೀನಿ. ಆದ್ರ ಈ ಅಗಸೆ ಬೀಜನ ಹುರಿಬೇಕೋ ಅಥವಾ ಹಸಿದೆ ರುಬ್ಕೊಳ್ಬೇಕಾ? ಹಸಿದೆ ರುಬ್ಕೊಳ್ಬೇಕು ಮೇಡಮ್, ತೊಂದ್ರೆ ಇಲ್ಲ. ನೀವು ಹುರಿದ್ರೂ ತೊಂದ್ರೆ ಇಲ್ಲ, ಹಸಿದ್ ಹಾಕಿದ್ರು ತೊಂದ್ರೆ ಇಲ್ಲ. ಅದ ಮಜ್ಜಿಗೆಗೆ ಆಗಾಗ ಅಗಸೆ ಬೀಜ ಹಾಕೊಂಡಿರ್ತೀನಿ ನಾನು. ಹೌದು, ಅದನ್ನೇನು ಹುರಿಬೇಕೋ ಅಥವಾ ಹಾಗೆ ತಗೊಳ್ಬೇಕಾ ಅಂತ. ಹೇಗ್ ಬೇಕಾದ್ರೂ ತಗೋಬಹುದು. ನೀವು ಹುರಿದ್ರೂ ತೊಂದ್ರೆ ಇಲ್ಲ, ಹಸಿ ತಗೊಂಡ್ರು ಚೆನ್ನಾಗಿಲ್ಲ. ಅಂದ್ರೆ ಅದ್ರದ್ದು ರುಬ್ಕೋಬೇಕು, ಪೌಡರ್ ತರ ಮಾಡ್ಕೊಂಡು ಹಾಕೋಬೇಕು. ಹೌದು ಹೌದು, ಹ್ಮ್, ಅದನ್ನ ಮಜ್ಜಿಗೆಗೆ ಹಾಕೊಳ್ಬೇಕು. ಆಮೇಲೆ ಮಜ್ಜಿಗೆ ಕಡಿದಿರೋ ಮಜ್ಜಿಗೆ ಹಾಕೋಬೇಕು. ಮೊಸರನ್ನ ನೀರಲ್ಲಿ ಹಾಕಿ ಸುಮ್ನೆ ಹಿಂಗ್ ಮಾಡಿರೋದಲ್ಲ, ಅಲ್ಲ, ಕಡಿಬೇಕು, ಚೆನ್ನಾಗಿ ಚೆನ್ನಾಗಿ ಕಡಿಬೇಕು. ಮೇಲಿರುವಂತ ಕೆನೆ ಜಿಡ್ಡು ಎಲ್ಲ ಹೋಗ್ಬೇಕು. ಅದ್ರಲ್ಲಿ ಕೊಬ್ಬಿನ ಅಂಶ ಏನು ಇರಬಾರ್ದು. ಹೌದು ಹೌದು ಹೌದು. ಆಮೇಲೆ ಇನ್ನೊಂದೇನಂದ್ರೆ, ರಾತ್ರಿ ಹೊತ್ತು ಮೊಸರು ತಗೊಳ್ಬಾರ್ದು, ಮಜ್ಜಿಗೆ ತಗೊಳ್ಬೇಕು. ಒಂಚೂರು ಜೀರಿಗೆ ಪೌಡರು, ಪೇಪರ್ ಪೌಡರ್ ಹಾಕಿ ತಗೊಳ್ಬೇಕು. ಇದನ್ನ ಸತತವಾಗಿ ಮಾಡ್ತೀವಿ. ಯಾವಾಗ್ಲೂ ಬೇಸಿಗೆ ಅಂತನಲ್ಲ, ಯಾವಾಗ ಕೂಡ ಇದನ್ನ ಮಾಡ್ತಾ ಇರ್ತೀವಿ. ಇವತ್ತು ವಿಶೇಷವಾದಂತಹ ಈ ವಿಷಯವನ್ನು ಹೇಳಿದ್ರೆ ತಮ್ಗ ಅನಂತ ಅನಂತ ನಮಸ್ಕಾರಗಳು, ಧನ್ಯವಾದ. ಆದ್ರೆ ನನಗೆ ಈ ಹೆಸರು ಎಲ್ಲಿ ಕೇಳಿದ್ದಿಲ್ಲ, ಎಲ್ಲೋ ಒಂದ್ ಕಡೆ ನೋಡಿದ್ದೆ, ಮರ್ತು ಬಿಟ್ಟಿದ್ದೆ. ತೆರೆ ಅಮೃತ ಅನ್ನೋದು ಇವತ್ತು ಮತ್ತೆ ಅದು ತೆರೆಯ ಅಮೃತ ಅಂತ ದೇವಾನುದೇವತೆಗಳೇ ಅದಕ್ಕೆ ಹೆಸರಿಟ್ಟಿದ್ರು. ಅದು ನಾವು ಮರ್ತು ಬಿಟ್ಟಿದೀವಲ್ಲ, ಇವಾಗ ಅದನ್ನ ಮರ್ತು ಬಿಟ್ಟಿದ್ದೆ, ಮರ್ತು ಬಿಟ್ಟಿದ್ದೆ. ಇದನ್ನ ಈ ಶಬ್ದ ರಾಮಾಯಣದಲ್ಲಿ ಕೇಳಿದೆ ನಾನು. ಶ್ರೀಕೃಷ್ಣ ಪರಮಾತ್ಮ ಸುಧಾಮನಿಗೆ ಮಜ್ಜಿಗೆ ಕೇಳ್ತಾನೆ, ಅವಲಕ್ಕಿ ಮಜ್ಜಿಗೆ ಕೇಳಿದಾಗ ಶಬ್ದ ಬಂದಿತ್ತು. ಕರೆಕ್ಟ್. ಇವತ್ ಮತ್ತೆ ತೆರೆಯ ಅಮೃತ ಅನ್ನೋದು ಶಬ್ದ ಬಂತು. ಧನ್ಯವಾದ, ನಮಸ್ಕಾರ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ವೇದಾವತಿ ಮೇಡಮ್, ಪ್ರಶ್ನೆ ಇದ್ರೆ ಮಾತ್ರ ಕೇಳಿ. ಅಲ್ಲ, ಒಂದು ಇದು ಸಜೆಷನ್. ಮಧುರ ಮೇಡಮ್ ಅವರೇ, ಅಗಸೆ ಬೀಜ ಯಾವತ್ತೂ ಹುರಿಬಾರ್ದು. ಯಾವುದ್ರಲ್ಲಿ ಮಿಕ್ಸ್ ಮಾಡಿದ್ರುನು ಅದನ್ನ ಹಾಗೆ ಮಿಕ್ಸಿಗೆ ಹಾಕಿಯೋ ಅಥವಾ ಬೇಯಿಸಿ ಅದ್ರ ನೀರು ಕುಡಿಬೇಕು. ಯಾವತ್ತೂ ಅಗಸೆ ಬೀಜ ಹುರಿಲೇಬಾರ್ದು. ಓಕೆ, ಥ್ಯಾಂಕ್ ಯು. ಅದೇ ಅಷ್ಟೇ.